ಮೂವ್ಮೆಂಟ್ ಡಿಸಾರ್ಡರ್ ಈ ತರ ಲಕ್ಷಣಗಳಿದೆ, ಇದನ್ನ ಟ್ರೀಟ್ಮೆಂಟ್ ಹೇಗಪ್ಪ ಮಾಡೋದು? ಸೊ ಹೆಚ್ಚಿನ ಮೂವ್ಮೆಂಟ್ ಡಿಸಾರ್ಡರ್ ಅಲ್ಲಿ ಮಾತ್ರೆಗಳ ಮುಖಾಂತರ ನಾವು ಸುಮಾರು ಮಟ್ಟಿಗೆ ತುಂಬಾ ಇಂಪ್ರೂವ್ಮೆಂಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಮಾತ್ರೆಗಳು ಬಂದು ಕೇಳಿರ್ಬೋದು, ಪೇಷಂಟ್ಸ್ ಮೂವ್ಮೆಂಟ್ ಡಿಸಾರ್ಡರ್ ಇರೋ ಪೇಷಂಟ್ಸ್ಗಳಿಗೆ ಇದು ಗೊತ್ತಿರುತ್ತೆ, ಬೇರೆ ಜನರಲ್ ಪಬ್ಲಿಕ್ ಅಲ್ಲಿ ಅಷ್ಟಾಗಿ ಅದ್ರ ಬಗ್ಗೆ ಅಳಿವಿಕೆ ಇಲ್ಲದೆ ಇರ್ಬೋದು. ಲಿವೋಡೋಪಾ ಕಾರ್ಬಿಡೋಪಾ ಅಂತ ಹೇಳ್ತೀವಿ, ಪ್ರಾಮಿಪೆಕ್ಸೋಲ್ ಅಂತ ಹೇಳ್ತೀವಿ, ಟ್ರಯಾಕ್ಸಿಫೆನಿಡಲ್ ಅಂತ ಹೇಳ್ತೀವಿ. ಇವನ್ನೆಲ್ಲ ನಾವು ಪಾರ್ಕಿನ್ಸನ್ಸ್ ಡಿಸೀಸ್, ಶೇಕಿಂಗ್ ಕಾಯಿಲೆಗಳಿಗೆ ಜಾಸ್ತಿಯಾಗಿ ಉಪಯೋಗಿಸ್ತೀವಿ. ಸೊ ಕೆಲವೊಬ್ಬರಲ್ಲಿ ಮಾತ್ರೆಯಿಂದ ಮಾತ್ರ ಇಂಪ್ರೂವ್ಮೆಂಟ್ ಬರದೇ ಇರ್ಬೋದು. ಅಂಥವ್ರಲ್ಲಿ ನಾವು ಬೊಟುಲಿನಮ್ ಟಾಕ್ಸಿನ್ ಇಂಜೆಕ್ಷನ್ ಅಂತ, ಹೆಚ್ಚಾಗಿ ನಾವು ಡಿಸ್ಟೋನಿಯಾ, ನಾನು ಆಗ್ಲೇ ಹೇಳಿರೋ ಹಾಗೆ ಮಸಲ್ಗಳು ಅಥವಾ ಮಾಂಸಖಂಡಗಳು ಕುತ್ತಿಗೆ ಕೈಯಲ್ಲಿ ಸೆಳೆತ ಬರೋದ್ರಿಂದ ಮಾಂಸಖಂಡಗಳು ಅವಶ್ಯಕತೆಗಿಂತ ಜಾಸ್ತಿ ಎಳೆದಾಗ ಈ ತರ ತೊಂದರೆ ಬರುವುದು. ಆ ಒಂದು ಮಾಂಸಖಂಡಗಳಿಗೆ ನಾವು ಇಂಜೆಕ್ಷನ್ ಕೊಡುವ ಮುಖಾಂತರ ಅದರದ್ದು ಸ್ಟ್ರೆಂತ್, ಅದರದ ಈ ಸೆಳೆತಗಳನ್ನ ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈ ಪೇಷಂಟ್ ಅಲ್ಲಿ ಕುತ್ತಿಗೆ ಒಂದು ಕಡೆ ಈ ತರ ವಾಲ್ಕೊಂಡು ಬಂದಿದೆ, ಆ ಒಂದು ಮಾಂಸಖಂಡಿಗೆ ಇಂಜೆಕ್ಷನ್ ಕೊಟ್ಟಾಗ ಕುತ್ತಿಗೆ ಆ ಮಾಂಸಖಂಡ ಏನಂತ ಹೇಳ್ತೀವಿ ಅದು ಲೂಸ್ ಆಗೋದ್ರಿಂದ ಕುತ್ತಿಗೆ ಸ್ಟ್ರೈಟ್ ಆಗಿದೆ. ಏನಪ್ಪಾ ಅಂದ್ರೆ ಈ ಒಂದು ಇಂಜೆಕ್ಷನ್ ಬಂದು ಒಂದು ಸತಿ ಕೊಟ್ಟ ತಕ್ಷಣ ಪೂರ್ತಿ ಕಾಯಿಲೆ ಗುಣ ಆಗುತ್ತೆ ಅಂತಲ್ಲ. ಈ ಇಂಜೆಕ್ಷನ್ ಬಂದು ಒಂದು 2 ರಿಂದ 4 ತಿಂಗಳವರೆಗೂ ಕೆಲಸ ಮಾಡುತ್ತೆ. ಅದ ನಂತರ ಮತ್ತೆ ಅದು ತೊಂದರೆ ಮತ್ತೆ ವಾಪಸ್ ಬರ್ಬೋದು. ಸೊ ಹಾಗೆ ನಾವು ಇಂಜೆಕ್ಷನ್ ನ ಹೇಗೆ ಮಾತ್ರೆ ಡೈಲಿ ತಗೋಬೇಕಾಗುತ್ತೋ ಈ ಇಂಜೆಕ್ಷನ್ ನ 2 ರಿಂದ 4 ತಿಂಗಳಿಗೆ ಒಂದ್ಸತಿ ರಿಪೀಟ್ ಮಾಡ್ತಾ ಇರಬೇಕಾಗುತ್ತೆ. ಹೆಚ್ಚಿನ ಮೂವ್ಮೆಂಟ್ ಡಿಸಾರ್ಡರ್ಗಳು ಪೂರ್ತಿಯಾಗಿ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಹೇಗೆ ನಾವು BP ಶುಗರ್ಗೆ ಮಾತ್ರೆಗಳು ಜೀವನ ಪರ್ಯಂತ ತಗೋಬೇಕಾಗುತ್ತೋ, ಆದ್ರೆ ಮಾತ್ರೆಗಳಲ್ಲಿ ಹೇಗೆ ಅದು ಕಂಟ್ರೋಲ್ ಅಲ್ಲಿ ಇರುತ್ತೋ, ತಕ್ಕ ಮಟ್ಟಿಗೆ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಲ್ಲೂ ಕೂಡ ಹೆಚ್ಚಿನ ಕಾಯಿಲೆಗಳಲ್ಲಿ ಮಾತ್ರೆಯಿಂದ ತುಂಬಾ ಮಟ್ಟಿಗೆ ನಮ್ಮ ಒಂದು ಕ್ವಾಲಿಟಿ ಆಫ್ ಲೈಫ್, ದಿನನಿತ್ಯದ ಬದುಕಲ್ಲಿ ತುಂಬಾ ಮಟ್ಟಿಗೆ ಇಂಪ್ರೂವ್ಮೆಂಟ್ ನಾವು ಕಾಣಬಹುದು. ಸೊ ಇದಲ್ಲದೆ ಕೂಡ ಮಾತ್ರೆಗಳಲ್ಲದೆ ಎಕ್ಸರ್ಸೈಸು, ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ, ಸೊ ಇದರ ಮುಖಾಂತರ ಕೂಡ ಹೆಚ್ಚಿನ ದಿನನಿತ್ಯ ಬದುಕಿನಲ್ಲಿ ನಾವು ಇಂಪ್ರೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು.